Hello friends, once again welcome back to my channel. Today we are going to solve the question answers from the 6th standard Kannada second language, the lesson 12 Suntaragali. It's a poem which is written by Kayyara Kingnannarai. ಫ್ರೆಂಡ್ಸ್, ಈ ದಿನ ನಾವು ಕನ್ನಡ ದ್ವಿತೀಯ ಭಾಷೆ ಕನ್ನಡ ಈ ಒಂದು ವಿಷಯದಲ್ಲಿ ಪದ್ಯ 12 ಸುಂಟರಗಾಳಿ ಇದನ್ನು ಬರೆದವರು ಕಯ್ಯಾರ ಕಿಂಗ್ನಣ್ಣರಾಯ್. ಓಕೆ, ದ ಫಸ್ಟ್ ಮೇನ್ ಈಸ್ ಕೃತಿಕಾರರ ಪರಿಚಯ. ಕಯ್ಯಾರ ಕಿಂಗ್ನಣ್ಣರಾಯ್ ಇವರು ಕಾಸರಗೋಡಿನ ಕಯ್ಯಾರದವರು. ಕಯ್ಯಾರ ಕಿಂಗ್ನಣ್ಣರಾಯ್ ಈಸ್ ಫ್ರಮ್ ಕಯ್ಯಾರ್, ಕಾಸರಗೋಡ್. ಇವರು 1915ರಲ್ಲಿ ಜನಿಸಿದರು. ಹಿ ವಾಸ್ ಬಾರ್ನ್ ಇನ್ 1915. ಕವಿ, ಲೇಖಕ ಹಾಗೂ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಹಿ ಹ್ಯಾಸ್ ವರ್ಕ್ಡ್ ಆಸ್ ಅ ಪೊಯೆಟ್, ರೈಟರ್ ಆ್ಯಂಡ್ ಜರ್ನಲಿಸ್ಟ್. ವಿದ್ಯಾರ್ಥಿಯಾಗಿದ್ದಾಗಲೇ 12ನೇ ವಯಸ್ಸಿನಲ್ಲಿ ಸುಶೀಲ ಎನ್ನುವ ಕೃತಿಯನ್ನು ರಚಿಸಿದ್ದರು. ವೈಲ್ ಸ್ಟಿಲ್ ಅ ಸ್ಟೂಡೆಂಟ್, ಅಟ್ ದ ಏಜ್ ಆಫ್ 12 ಹಿ ರೋಟ್ ಅ ವರ್ಕ್ ಕಾಲ್ಡ್ ಸುಶೀಲ. ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಇನ್ಫ್ಲೂಯೆನ್ಸ್ಡ್ ಬೈ ಮಹಾತ್ಮ ಗಾಂಧೀಜಿ, ಹಿ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಕನ್ನಡದ ದೊಡ್ಡ ಅಭಿಮಾನಿ, ಅ ಗ್ರೇಟ್ ಅಡ್ಮೈರರ್ ಆಫ್ ಕನ್ನಡ. ಇವರು ಅನೇಕ ಕವಿತೆ, ಕಾದಂಬರಿ, ಪ್ರಬಂಧಗಳನ್ನು ಬರೆದಿದ್ದಾರೆ. ಹಿ ಹ್ಯಾಸ್ ರಿಟನ್ ಮೆನಿ ಪೋಯಮ್ಸ್, ನಾವೆಲ್ಸ್ ಆ್ಯಂಡ್ ಎಸ್ಸೇಸ್. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ಇದು ಇವರ ಪ್ರಸಿದ್ಧ ಕವನ. ದಿಸ್ ಈಸ್ ಹಿಸ್ ಫೇಮಸ್ ಪೋಯಮ್. Then he passed away in 2015. Okay, the next main is ಅಭ್ಯಾಸ, ಎಕ್ಸಸೈಸ್. ಪದಗಳ ಅರ್ಥ, ವರ್ಡ್ ಮೀನಿಂಗ್. ಕಂಗು ಅಡಕೆ ಅರೇಕ ನಟ್, ಗುಲ್ಲು ಗದ್ದಲ ನಾಯ್ಸ್. ತಾಪ ಉಷ್ಣತೆ, ಹೀಟ್. ಪಾತಾಳ ಭೂಮಿಯ ತಳದಲ್ಲಿರುವ ಲೋಕ, ಇಟ್ ಮೀನ್ಸ್ ದ ವರ್ಲ್ಡ್ ಅಟ್ ದ ಬಾಟಮ್ ಆಫ್ ದ ಅರ್ತ್. ಬಾನು ಆಕಾಶ, ಸ್ಕೈ. ಬೊಬ್ಬೆ ಜೋರಾಗಿ ಕೂಗು, ಚೀರು, ಶೌಟ್ ಲೌಡ್ಲಿ. ಸುಂಟರಗಾಳಿ ಸುತ್ತುತ್ತಾ ರಭಸವಾಗಿ ಬೀಸುವ ಗಾಳಿ, ಕ್ವಿಕ್ಲಿ ಬ್ಲೋಯಿಂಗ್ ವಿಂಡ್ ದಟ್ ಸ್ವಿಲ್ಸ್ ಅರೌಂಡ್. ಕಡಲು, ಸಮುದ್ರ, ಓಷಿಯನ್. ತಿರ್ರನೆ ತಿರುಗಿ ಸುರುಳಿಯಂತೆ ಸುತ್ತುವುದು, ಸ್ಪಿನ್ನಿಂಗ್ ಲೈಕ್ ಅ ಸ್ಪೈರಲ್. ಧೂಳಿ, ಧೂಳು, ಡಸ್ಟ್. ಬಂತೈ ಬಂದಿತು, ಕೇಮ್. ಬೆಂಬತ್ತು ಹಿಂಬಾಲಿಸಿ ಹೋಗು, ಫಾಲೋ ಆರ್ ಗೋ ಆಫ್ಟರ್. ಶಾಪ ಕೇಡು ಬಯಸಿ ಹೇಳುವ ಮಾತು, ವರ್ಡ್ ಸ್ಪೋಕನ್ ವಿಶಿಂಗ್ ಹಾರ್ಮ್ ಆರ್ ಕರ್ಸ್. ಓಕೆ, ನೆಕ್ಸ್ಟ್ ಮೇನ್ ಈಸ್ ನೆಕ್ಸ್ಟ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ ಒನ್ ವರ್ಡ್ ಆರ್ ಸೆಂಟೆನ್ಸ್. ದ ಫಸ್ಟ್ ಕ್ವಶನ್ ಈಸ್, ಸುಂಟರಗಾಳಿಯನ್ನು ನೋಡಿದ ಕವಿ ಏನೆಂದು ಆಶ್ಚರ್ಯ ವ್ಯಕ್ತಪಡಿಸಿದರು? ಉತ್ತರ, ಸುಂಟರಗಾಳಿಯನ್ನು ನೋಡಿದ ಕವಿ, ಏನಿದು ಧೂಳಿ, ಓಹೋ ಗಾಳಿ, ತಿರ್ರನೆ ಬಂತೈ ಸುಂಟರ ಗಾಳಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು. ನೆಕ್ಸ್ಟ್ ಕ್ವಶನ್, ದ ಸೆಕೆಂಡ್ ಕ್ವಶನ್. ಸುಂಟರಗಾಳಿಗೆ ಕರು ಯಾವ ರೀತಿ ಬೆಚ್ಚಿತು? ಸುಂಟರಗಾಳಿಗೆ ಕರು ಅಂಬಾ ಎನ್ನುತ್ತಾ ತನ್ನ ತಾಯಿಯನ್ನು ಬೆಂಬತ್ತಿ ಹೋಯಿತು. ತಾಯಿ ಅಂದರೆ ಇಲ್ಲಿ ದನ, ಬೆಂಬತ್ತಿ ಅಂತಂದರೆ ಹಿಂಬಾಲಿಸಿ ಹೋಯಿತು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಸುಂಟರಗಾಳಿಗೆ ದನಗಳು ಯಾವ ರೀತಿ ಓಡಿದವು? ಉತ್ತರ, ಸುಂಟರಗಾಳಿಗೆ ದನಗಳು ಕಣ್ಮುಚ್ಚುತ್ತಾ ಬಾಲವನ್ನೆತ್ತಿ ಎಲ್ಲೆಲ್ಲೋ ಸುತ್ತಿ ಓಡುತ್ತಿದ್ದವು. ನಾಲ್ಕನೆಯ ಪ್ರಶ್ನೆ, ಸುಂಟರಗಾಳಿಗೆ ಜನರು ಏಕೆ ಬೊಬ್ಬೆ ಇಟ್ಟರು? ಉತ್ತರ, ಸುಂಟರಗಾಳಿಗೆ ಹೆಂಚು ಹೋಯಿತು ಮತ್ತು ಹುಲ್ಲು ಹಾರಿತು. ಈ ಭಯಾನಕ ಪರಿಣಾಮಗಳಿಂದ ಜನರು ಎಲ್ಲೆಲ್ಲೋ ಬೊಬ್ಬೆ ಅಂದರೆ ಜೋರಾಗಿ ಕೂಗು ಇಟ್ಟರು. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ. ಸುಂಟರಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ? ಉತ್ತರ, ಸುಂಟರಗಾಳಿಯು ಕೇಡಿನ ಶಾಪದ ಫಲ ಇರಬಹುದೆಂದೋ ಅಥವಾ ಭೂಮಿಯ ತಾಪ ಹೆಚ್ಚಿದುದರಿಂದ, ಭೂಮಿಯ ಉಷ್ಣತೆಯ ಹೆಚ್ಚಳದಿಂದ, ಅಂದರೆ ತಾಪ ಅಂದರೆ ಭೂಮಿಯ ಉಷ್ಣತೆಯ ಹೆಚ್ಚಳದಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ. ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿಯಾಗಿದೆ. ನೆಕ್ಸ್ಟ್ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ 3 or 4 ಸೆಂಟೆನ್ಸಸ್. ದ ಫಸ್ಟ್ ಕ್ವಶನ್, ಸುಂಟರಗಾಳಿಯಿಂದ ಉಂಟಾದ ಪರಿಣಾಮಗಳೇನು? ಉತ್ತರ, ಸುಂಟರಗಾಳಿಯಿಂದ ಸುತ್ತಲಿದ್ದ ಮರಗಳಾದ ತೆಂಗು,
ಕಂಗು, ಬಾಳೆ, ತಾಳೆ, ಮಾವು, ಹಲಸು ಇವೆಲ್ಲವೂ ತೂಗಿ ತಲೆಬಾಗಿದವು. ಗಾಳಿಯ ರಭಸಕ್ಕೆ ಮನೆಗಳ ಹೆಂಚು ಹಾರಿತು ಮತ್ತು ಹುಲ್ಲು ಹಾರಿತು. ಜನರೆಲ್ಲ ಭಯಗೊಂಡು ಜೋರಾಗಿ ಕೂಗಾಡಲು ಆರಂಭಿಸಿದರು. ದನಗಳು ಭಯದಿಂದ ಬಾಲ ಎತ್ತಿ ಓಡಿದರೆ ಕರುಗಳು ತಾಯಿಯನ್ನು ಬೆಂಬತ್ತಿದವು. ಇದಿಷ್ಟು ಸಹ ಸುಂಟರಗಾಳಿಯಿಂದ ಪರಿಣಾಮಗಳಾಗಿರವು. ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಬರೀಲೇಬೇಕಾಗತ್ತೆ. ಸೆಕೆಂಡ್ ಕ್ವಶನ್, ಸುಂಟರಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಯಾವ ಪ್ರಶ್ನೆಗಳು ಮೂಡಿದವು? ಉತ್ತರ: ಕವಿಯ ಮನಸ್ಸಿನಲ್ಲಿ ಸುಂಟರಗಾಳಿಯ ಮೂಲದ ಬಗ್ಗೆ 3 ಮುಖ್ಯ ಪ್ರಶ್ನೆಗಳು ಮೂಡಿದವು. ಇದು ಬಾನಿನ ಬಯಲಿಂದಿಳಿಯುತ್ತಾ ಅಂದರೆ ಆಕಾಶದಿಂದ ಬಂದಿತೋ? ಇದು ಪಾತಾಳದ ಹೊಟ್ಟೆಯೊಳಗಡಗಿತ್ತೋ ಅಂದರೆ ಭೂಮಿಯ ತಳದ ಲೋಕದೊಳಗಿಂದ ಬಂದಿತೋ? ಇದು ಕಡಲು ಕಡೆಯುತ್ತಲಿದು ಹುಟ್ಟಿತೋ ಅಂದರೆ ಸಮುದ್ರವು ಮಂಥನಗೊಳ್ಳುವುದರಿಂದ ಹುಟ್ಟತ್ತಲ್ಲ, ಆ ರೀತಿಯಾಗಿ ಹುಟ್ಟಿತೋ ಅನ್ನೋ ಪ್ರಶ್ನೆಗಳು ಕವಿಗೆ ಬಂದಿದೆ. ಮೂರನೇ ಪ್ರಶ್ನೆ, ಸುಂಟರಗಾಳಿಗೆ ಯಾವ ಯಾವ ಮರಗಳು ತೂಗಿ ಬಾಗಿದವು? ಉತ್ತರ: ಸುಂಟರಗಾಳಿಯ ರಭಸಕ್ಕೆ ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆ, ತಾಳೆ, ಮಾವು ಮತ್ತು ಹಲಸು ಮುಂತಾದ ಎಲ್ಲ ಮರಗಳು ತೂಗಿ ತಮ್ಮ ತಲೆಗಳನ್ನು ಬಾಗಿಸಿದವು. ಓಕೆ, ನೆಕ್ಸ್ಟ್ ಮೇನ್ ಈಸ್, ಇಲ್ಲಿರುವ ಪದಗಳನ್ನು ಬಳಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೇಕ್ ಯೋರ್ ಓನ್ ಸೆಂಟೆನ್ಸ್. ದೆನ್ ತೂಗು, ತೋಟದಲ್ಲಿ ಹೂಗಳು ತೂಗುತ್ತಿವೆ. ಮೀನ್ಸ್ ದ ಫ್ಲವರ್ಸ್ ಆರ್ ಹ್ಯಾಂಗಿಂಗ್ ಇನ್ ದ ಗಾರ್ಡನ್. ತೂಗು ಮೀನ್ಸ್ ಟು ಹ್ಯಾಂಗ್ ಆರ್ ಸ್ವಿಂಗ್. ಓಕೆ. ಸೆಕೆಂಡ್ ಮೀನ್ಸ್ ಬೆಂಬತ್ತು, ಟು ಫಾಲೋ ಆರ್ ಪರ್ಸ್ಯೂ. ಪೊಲೀಸರು ಕಳ್ಳನನ್ನು ಬೆಂಬತ್ತುತ್ತಿದ್ದಾರೆ. ಮೀನ್ಸ್ ದ ಪೊಲೀಸ್ ಆರ್ ಪರ್ಸ್ಯೂಯಿಂಗ್ ದ ಥೀಫ್. ಶಾಪ ಮೀನ್ಸ್ ಕರ್ಸ್. ಋಷಿಯ ಶಾಪದಿಂದ ರಾಜನಿಗೆ ಕಷ್ಟ ಬಂತು. ದ ಕಿಂಗ್ ಫೇಸ್ಡ್ ಡಿಫಿಕಲ್ಟೀಸ್ ಬಿಕಾಸ್ ಆಫ್ ದ ಸೇಜ್ ಕರ್ಸ್. ಪಾತಾಳ, ರಾವಣನು ಸೀತೆಯನ್ನು ಪಾತಾಳಕ್ಕೆ ಕರೆದೊಯ್ದನು. ಪಾತಾಳನ ಮೀನ್ಸ್ ಅಂಡರ್ ವರ್ಲ್ಡ್. ಓಕೆ. ರಾವಣ ಟುಕ್ ಸೀತಾ ಟು ದ ಅಂಡರ್ ವರ್ಲ್ಡ್. ಕಡಲು, ಭಾರತದ ದಕ್ಷಿಣದಲ್ಲಿ ದೊಡ್ಡ ಕಡಲು ಇದೆ. ಕಡಲು ಮೀನ್ಸ್ ಓಷಿಯನ್. ದೆರ್ ಇಸ್ ಅ ಲಾರ್ಜ್ ಓಷಿಯನ್ ಇನ್ ದ ಸೌತ್ ಆಫ್ ಇಂಡಿಯಾ. ಗಾಳಿ ಪದದಿಂದ, ನೆಕ್ಸ್ಟ್ ಮೇನ್, ಗಾಳಿ ಪದದಿಂದ ಅಂತ್ಯಗೊಳ್ಳುವ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಅಂದರೆ ನಾವು ಬರೆಯೋ ವರ್ಡಲ್ಲಿ ಲಾಸ್ಟ್ ವರ್ಡ್ ಗಾಳಿ ಅಂತ ಹೇಳಬೇಕು. ಓಕೆ, ಗಾಳಿ ಆಗಿರಬೇಕು, ಅದಕ್ಕೆ ಮೀನಿಂಗು ಸಹ ಇರಬೇಕು. ಸುಂಟರಗಾಳಿ ಚಳಿಗಾಳಿ, ಬಿರುಗಾಳಿ, ತಂಗಾಳಿ, ತಂಗಾಳಿ ಅಂದರೆ ತಂಪಾದ ಗಾಳಿನ ತಂಗಾಳಿ ಅಂತಾರೆ. ಉಷ್ಣಗಾಳಿ, ಹಿಮಗಾಳಿ, ಸುಳಿಗಾಳಿ, ಮಾರುತ ಗಾಳಿ. ಓಕೆ, ನೆಕ್ಸ್ಟ್ ಮೇನ್, ಇಲ್ಲಿರುವ ಪದಗಳನ್ನು ಧ್ವನಿಪೂರ್ಣವಾಗಿ ಉಚ್ಚರಿಸಿ. ಮೀನ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಜೊತೆಗೆ ಇಂಟೋನೇಷನ್ ಜೊತೆಗೆ ಓದಿ ಅಂತ ಕೊಟ್ಟಿದ್ದಾರೆ. ಓಹೋ ಗಾಳಿ, ಏನಿದು ಧೂಳಿ, ಹೋಯಿತು ಹೆಂಚು, ಹಾರಿತು ಹುಲ್ಲು, ಏನಿದು ಕೋಪ. ಕೆಳಗೆ ನೀಡಿರುವ ಪದ್ಯಕ್ಕೆ ಲೇಖನ ಚಿಹ್ನೆಯನ್ನು ಹಾಕಿ ಬರೆಯಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾವು ಪಂಚುಯೇಷನ್ ಮಾರ್ಕನ್ನು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಏನಿದು ಧೂಳಿ? ಕ್ವಶನ್ ಮಾರ್ಕ್. ಓಹೋ ಗಾಳಿ, ಎಕ್ಸ್ಕ್ಲಮೇಟರಿ ಅಲ್ವಾ? ಸೊ ಇದನ್ನು ಕನ್ನಡದಲ್ಲಿ ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆ ಅಂತೀವಿ. ಇದನ್ನ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳ್ತೀವಿ. ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್. ದೆನ್ ಸುಳಿಯುತ್ತಾ ಬಂತೈ ಸುಂಟರಗಾಳಿ, ಎಕ್ಸ್ಕ್ಲಮೇಟರಿ. ದೆನ್ ಕಣ್ಣು ಮುಚ್ಚುತ್ತಾ ಬಾಲವನ್ನೆತ್ತಿ, ಎಕ್ಸ್ಕ್ಲಮೇಟರಿ. ದನ ಓಡುತ್ತಿದೆ ಎತ್ತಲೋ ಸುತ್ತಿ, ಎಕ್ಸ್ಕ್ಲಮೇಟರಿ. ಅಂಬಾ ಎನ್ನುತ್ತಾ ಕರು ಬೆಂಬತ್ತಿ, ಅಂಬಾ ಎನ್ನುತ್ತಾ ಕರು ಬೆಂಬತ್ತಿ. ಏನಿದು ಧೂಳಿ? ಕ್ವಶನ್ ಮಾರ್ಕ್. ಇದು ನಿಮ್ಮ ಪದ್ಯದಲ್ಲೇ ವಿತ್ ಲೇಖನ ಚಿಹ್ನೆಗಳ ಜೊತೆಗೆ ಇದೆ. ಓಕೆ, ಸೊ ನೆಕ್ಸ್ಟ್ ಮೇನ್ ಚಟುವಟಿಕೆ ಆಕ್ಟಿವಿಟಿಲಿ ಇಲ್ಲಿರುವ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಯನ್ನು ಹೇಳಿ. ಒಂದು ಚಿತ್ರ ಕೊಟ್ಟಿದ್ದಾರೆ, ಅದರ ಜೊತೆಗೆ ಇಲ್ಲಿ ಕಲ್ಪನಾ, ಶಹೀನಾ, ಲೂಸಿ, ಜಹೀರಾ, ಶಂಕರ, ಪೀಟರ್ ಇವರ ಮಧ್ಯ ನಡೆಯುತ್ತಿರುವಂಥ ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ. ಸೊ ಮಳೆ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಲ್ಪನಾ ಹೇಳ್ತಾಳೆ, ಅಬ್ಬಾ ಏನು ಸೆಕೆ, ಇವತ್ತು ಮಳೆ ಬಂದರೂ ಬರಬಹುದು. ಪೀಟರ್, ಆಕಾಶದ ತುಂಬ ಮಳೆ ಮೋಡ, ನೋಡ್ರೋ ಅಲ್ಲಿ ಅದೆಷ್ಟು ಕರಿಮೋಡ ಆಕಾಶ ತುಂಬಿದೆ. ಶಹೀನಾ ಹೇಳ್ತಾಳೆ, ಈ ಚಿತ್ರವನ್ನು ನೋಡಿ ಹೇಳಬೇಕು. ಶಹೀನಾ, ಅಯ್ಯೋ ಸಿಡಿಲು ಹೊಡೆಯುತ್ತಿದೆ, ನನಗೆ ಭಯವಾಗ್ತಾ ಇದೆ. ಜಹೀರಾ, ಗಾಳಿ ಜೋರಾಗಿ ಬೀಸುತ್ತಿದೆ, ಮರಗಳು ಅಲ್ಲಾಡ್ತಿವೆ. ಶಂಕರ, ಮಳೆ ಬಂದ್ರೆ ತಂಪಾಗುತ್ತದೆ, ಬೇಗ ಬಾ ಮಳೆರಾಯ. ಲೂಸಿ, ಅಯ್ಯೋ ಮಳೆ ಶುರುವಾಯಿತಲ್ಲ. ಶಂಕರ, ಆಗಲೇ ನಾನು ಹೇಳಿದೆ ನೋಡಿ, ಮಳೆ ಬಿರುಸು ಹೆಚ್ಚಾಯಿತು. ಶಹೀನಾ, ಈ ಮಳೆಯಲ್ಲಿ ಮನೆಗೆ ಹೋಗುವುದಾದರೂ ಹೇಗೆ ಅಂತ ಹೇಳಿಬಿಟ್ಟು ಸೊ ಅವರ ಒಂದು ಅನಿಸಿಕೆ ಈ ಚಿತ್ರವನ್ನು ನೋಡಿ ಬರೀತಾ ಇದ್ದಾರೆ.
ನೀವು ಇದನ್ನು ಚೇಂಜ್ ಮಾಡಿಕೊಂಡು ಸಹ ಬರೀಬಹುದು. ಸೊ ಇಲ್ಲಿಗೆ ಈ ಒಂದು ಸುಂಟರಗಾಳಿ ಪದ್ಯದ ಕ್ವಶನ್ ಆನ್ಸರ್ ಆಗಿರಬಹುದು ಅಥವಾ ಭಾಷಾಭ್ಯಾಸ ಚಟುವಟಿಕೆ ಆಗಿರಬಹುದು, ಇದು ಮುಗ್ದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.